ಹೆಲೋ ಗೈಸ್, ಇವತ್ತು ಬಂದ್ಬಿಟ್ರೆ ಡೇ 2. ಬೆಳಿಗ್ಗೆ ಎದ್ದಿದ ತಕ್ಷಣ ನೋಡಿದ್ರೆ ಟೈಮ್ 10 ಗಂಟೆ ಆಗಿತ್ತು. ಅದಕ್ಕೆ ಪಟಾರ್ ಅಂತ ರೆಡಿ ಆಗಿ ಲೇಟ್ ಆಗ್ತೈತೆ. ಅದಕ್ಕೆ ನಾ ಅಪ್ಪ ಗಂದೆ ಬಾ ಹೋಗೋಣ ಅಂದ್ರೆ ಬೆಡ್ಶೀಟ್ ನೋಡ್ತಾ ಇದ್ರು. ಟೀ ಮತ್ತೆ ಬಿಸ್ಕೆಟ್ ತಿಂತ ಇದ್ರೆ ಇವ್ ನನ್ನ ಗುರಾಯಿಸ್ತಾ ಇದ್ದ. ಕುಡ್ದ್ಮೇಲೆ ಅಂಗಡಿ ಓಪನ್ ಮಾಡಿದೆ. ಓಪನ್ ಮಾಡಿದ ತಕ್ಷಣ ಎಲ್ಲಾ ಡಾಲ್ಸ್ ಎಲ್ಲ ಆಚೆ ತಗೊಂಡ್ಬಂದು ಜೋಡಿಸಿದೆ. ಆಂಟಿ ಬಂದು ಕಸ ಗುಡ್ಸಿದ್ರು. ಕಸ ಗುಡ್ಸಾದ್ಮೇಲೆ ಊಟ ಮಾಡಿದೆ. ಊಟ ಮಾಡಿದ ತಕ್ಷಣ ನಮ್ಮ ಅಂಕಲ್ ಬಂದ್ರು. ಅವರು ಸ್ವಲ್ಪ ಮಾತಾಡಿದ್ರು. ನಮ್ಮ ಅಣ್ಣ ಟೀ ಆರ್ಡರ್ ಮಾಡ್ದ. ಟೀ ಬಂದ ತಕ್ಷಣ ಕುಡಿದ್ರಿ. ಸ್ವಲ್ಪ ಹೊತ್ತಾದ್ಮೇಲೆ ನನ್ನ ಫ್ರೆಂಡ್ ಬಂದ. ನಾನು ಮತ್ತೆ ಅವ್ನು ಹೋದ್ರೆ ಟೀ ಕುಡಿಯಕ್ಕೆ. ಅದಾದ್ಮೇಲೆ ಹೆಲ್ಮೆಟ್ ನೋಡಕಂತ ಹೋಗಿದ್ರಿ. ಹೆಲ್ಮೆಟ್ ಪ್ರೈಸ್ ಕೇಳಿದ ತಕ್ಷಣ 6000 ಅಂದ. ಅದಕ್ಕೆ ಅವ್ನು ವಾಪಸ್ ಮನೆಗೆ ಹೋಗ್ಬಿಟ್ಟ. ಅದಾದ್ಮೇಲೆ ನಾನು ನಮ್ಮ ಅಣ್ಣನ ಗಾಡಿ ತೊಗೊಂಡು ಹೊಲ್ಟಿದ್ದು. ನಂದು ಒಂದು ಚೈನ್ ಇತ್ತು, ಜಾಯಿಂಟ್ ಮಾಡಿಸ್ಬೇಕಿತ್ತು. ಅದಕ್ಕೆ ಜಾಯಿಂಟ್ ಎಲ್ಲ ಮಾಡಿಸ್ಕೊಂಡು ಅದಾದ್ಮೇಲೆ ವಾಪಸ್ ಅಂಗಡಿಗೆ ಬಂದೆ. ಅದಾದ್ಮೇಲೆ ಅಂಗಡಿ ಕ್ಲೋಸ್ ಮಾಡ್ಕೊಂಡು ನಮ್ಮ ಅಪ್ಪಗೆ ಎಲ್ಲೋ ಫ್ರೆಂಡ್ಸ್ ಜೊತೆ ಹೋಗ್ಬೇಕಿತ್ತು ಅಂತ ಅಂದ್ರು. ಅದಕ್ಕೆ ಸರಿ ಆಯ್ತಂತ ಹೋಗಿ ಡ್ರಾಪ್ ಆದ್ಮೇಲೆ ನಾನೇನ್ ಮಾಡ್ಲಿ ಅಂತ ನಾನು ನನ್ನ ಫ್ರೆಂಡ್ ಮನೆಗೆ ಹೋದೆ. ಹೋಗಿದ ತಕ್ಷಣ ನಾಯಿಗಳು ಇತ್ತು. ಆಟ ಆಡಾದ್ಮೇಲೆ ನೋಡಿದ್ರೆ ನಮ್ಮ ಫ್ರೆಂಡ್ ಅಂದ ಬಾ ಮಚ್ಚ ನೀರ್ ತುಂಬಿಸ್ಕೊಂಬಿಡೋಣ. ನಾನ್ ನೋಡಿದ್ರೆ ಅವ್ನ ಮನೆಯದು ನೀರ್ ತುಂಬಿಸ್ತಿದೀನಿ ಅಂದ್ರೆ ಅವ್ನ್ ನೋಡಿದ್ರೆ ಒಬ್ನೊಬ್ನ ಸಮೋಸ ತಿಂತ ಇದ್ದಾನೆ. ಅದಾದ್ಮೇಲೆ ನಾನು ವಾಪಸ್ ನಮ್ಮ ಮನೆಗೆ ಬಿಟ್ಟು ನಾನ್ ಬಂದೆ ನಮ್ಮ ಅಪ್ಪನ ಪಿಕಪ್ ಮಾಡಕ್ಕೆ. ಮತ್ತೆ ನಮ್ಮ ಅಪ್ಪ ಫ್ರೆಂಡ್ ಕಾರ್ ಇತ್ತು, ಪಾಶ್ ಮತ್ತೆ ಆಯಾ ಬುಜ ಇತ್ತು. ನಮ್ಮ ಅಪ್ಪಗೆ ಪಿಕಪ್ ಮಾಡಿ ನಮ್ಮ ಅಮ್ಮ ಫೋನ್ ಮಾಡಿದ್ರು ಹಾಲ್ ತಗೋಬರಕ್ಕೆ. ಗೈಸ್ ಈ ಡೇ ಇಲ್ಲೇ ನೆಕ್ಸ್ಟ್ ಮಿನಿ ಬ್ಲಾಗ್ ಅಲ್ಲಿ ಸಿಗೋಣ. ಬಾಯ್.